ಹೈಕಮಾಂಡ್ ಭೇಟಿಗೆ ಬಂದಿದ್ದೀರಿ. ಏನ್ ಆಗ್ತಾ ಇದೆ ಸರ್ ಬಿಜೆಪಿನಲ್ಲಿ ಬದಲಾವಣೆ ಪರ್ವ ಅಂತ ಹೇಳಲಾಗ್ತಾ ಇದೆ. ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಈಗ ಬಿಜೆಪಿನಲ್ಲಿ ಚರ್ಚೆ ಆಗ್ತಾ ಇದೆ ಸರ್. ನೋಡಿ, ನಾನು ದೆಹಲಿಗೆ ದಿನನಿತ್ಯ ಬರೋನಲ್ಲ. ನನಗೆ ಪಾರ್ಟಿಯ ನಮ್ಮ ರಾಷ್ಟ್ರೀಯ ನಾಯಕರು ಹೇಳಿದ್ದಾರೆ, ಒಂದು 3 ತಿಂಗಳಿಗೆ ಬಂದು ಕರ್ನಾಟಕದಲ್ಲಿ ಏನು ಕಾಂಗ್ರೆಸ್ಸಿನ ಬೆಳವಣಿಗೆ ಇದರ ಎಲ್ಲ ಬಗ್ಗೆ ವಿವರಣೆ ಕೊಡಬೇಕು ಅಂತೇಳಿ ಅಮಿತ್ ಶಾ ಅವರು ಇರ್ಬೋದು, ನಡ್ಡಾ ಅವರು ಎಲ್ಲರೂ ಕೂಡ ಹೇಳಿದ್ದಾರೆ 3 ತಿಂಗಳು ಸರಿ ಬಂದು ವಿವರಣೆ ಕೊಡಿ ಅಂತೇಳಿ. ಸೊ ಆ ದೃಷ್ಟಿಯಿಂದ ನಂದೊಂದು ಪರ್ಸನಲ್ ಕೆಲಸನೂ ಇತ್ತು ಧರ್ಮೇಂದ್ರ ಪ್ರಧಾನ್ ಅವ್ರ ಹತ್ರ, ಅದನ್ನು ಕೂಡ ಮಾತಾಡಿದ್ದೀನಿ. ಮತ್ತೆ ಕೇಂದ್ರದ ನಾಯಕರನ್ನು ಕೂಡ ಭೇಟಿ ಮಾಡಿ ಕರ್ನಾಟಕದ ರಾಜಕೀಯ ಪರಿಸ್ಥಿತಿ ಬಗ್ಗೆ 3 ತಿಂಗಳು ಒಂದ್ಸರಿ, ಕಳೆದ ಬಾರಿನೂ ನಾನು 3 ತಿಂಗಳಿಂದ ಬಂದಿದ್ದೆ. ಆಗ ಅಮಿತ್ ಶಾ ಅವ್ರನ್ನ, ನಡ್ಡಾ ಅವ್ರನ್ನೆಲ್ಲ ಭೇಟಿ ಮಾಡಿ ಹೋಗಿದ್ದೆ. ಈಗೂ ಕೂಡ ನಾನು ರಾಜನಾಥ್ ಸಿಂಗ್ ಅವ್ರನ್ನ ಭೇಟಿ ಮಾಡಿದ್ದೀನಿ. ಅದೇ ರೀತಿ ಧರ್ಮೇಂದ್ರ ಪ್ರಧಾನ್ ಅವ್ರನ್ನ, ನಮ್ಮ ಹಿಂದೆ ಇನ್ಚಾರ್ಜ್ ಆಗಿದ್ದ ಅರುಣ್ ಸಿಂಗ್ ಅವ್ರನ್ನ ಭೇಟಿ ಮಾಡಿದ್ದೀನಿ. ಸಂತೋಷ್ ಜಿ ಅವ್ರನ್ನ ಭೇಟಿ ಮಾಡಿದ್ದೀನಿ. ಮತ್ತೆ ಜೋಶಿ ಅವ್ರನ್ನು ಕೂಡ ನಾನು ಭೇಟಿ ಮಾಡಿದ್ದೀನಿ. ಅಮಿತ್ ಶಾ ಅವ್ರನ್ನ ಮೊದಲೇ ನಾನು ಕರ್ನಾಟಕದಲ್ಲಿ ಮೊನ್ನೆ ಅವ್ರ ಜೊತೆಲೆ ಕಾರಲ್ಲಿ ನಾನು ಆದಿಚುಂಚನಗಿರಿ ಮಠಕ್ಕೆ ಹೋದೆ, ಸುಮಾರು ಅರ್ಧ ಗಂಟೆಗಳ ಕಾಲ. ಆಗ್ಲೇ ನಾನು ಏನ್ ಮಾತಾಡ್ಬೇಕೋ ಅವ್ರ ಜೊತೆನೂ ಕೂಡ ಮಾತಾಡಿದ್ದೀನಿ. ಅವ್ರ ಜೊತೆ ಆಲ್ರೆಡಿ ನನ್ನ ಭೇಟಿ ಆಗಿದೆ. ಅದರಿಂದ ಇಲ್ಲಿ ನನಗನ್ಸೋ ಪ್ರಕಾರ ಆತರ ಅಧ್ಯಕ್ಷರ ಬಗ್ಗೆ ಯಾವುದೇ ರೀತಿ ಚರ್ಚೆಗಳು ಇಲ್ಲಿ ನಡೆದೇ ಇಲ್ಲ. ಮಾಧ್ಯಮದಲ್ಲೆಲ್ಲ ಬರ್ತಾ ಇದೆ ಅಧ್ಯಕ್ಷರ ಆಯ್ಕೆ ಅದ್ರ ಬಗ್ಗೆ ಚರ್ಚೆ ಅಂತ. ಯಾವುದೇ ಚರ್ಚೆಗಳನ್ನ ಮಾಡಿಲ್ಲ. ಇನ್ನು ನಮ್ಮ ಕರ್ನಾಟಕದ ಸಬ್ಜೆಕ್ಟೇ ಬಂದಿಲ್ಲ. ಇನ್ನು ಕೇಂದ್ರದಲ್ಲಿ ಇನ್ನು ಕರ್ನಾಟಕ ಸಬ್ಜೆಕ್ಟೇ ಬಂದಿಲ್ಲ. ಇನ್ನು ಬೇರೆ ಬೇರೆ ರಾಜ್ಯಗಳದ್ದು ಅಧ್ಯಕ್ಷರ ಒಂದು ಘೋಷಣೆ ಇದೆ. ಆ ದೃಷ್ಟಿಯಿಂದ ಇನ್ನು ಆ ಸಬ್ಜೆಕ್ಟೇ ಬಂದಿರೋದ್ರಿಂದ ಯಾವುದೇ ರೀತಿ ಚರ್ಚೆಗಳನ್ನ ನನ್ನ ಜೊತೆ ಅಂತೂ ಮಾಡಿಲ್ಲ ಕೇಂದ್ರದ ನಾಯಕರು. ಸರ್, ಇಲ್ಲಿ ಕುತೂಹಲ ಮೂಡಿಸಿರೋದು ಅಮಿತ್ ಶಾ ಅವರು ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದ ನಂತರದಲ್ಲಿ ತಾವು ಕೂಡ ದೆಹಲಿಗೆ ಬರ್ತೀರಿ. ಹಾಗೇನೆ ವಿಜಯೇಂದ್ರ ಅವರು ಕೂಡ ದೆಹಲಿಗೆ ದಿಢೀರ್ ಅಂತ ಬರ್ತಾರೆ. ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ ಅನ್ನುವಂತಹ ಮಾತುಗಳು ಸರ್. ನೋಡಿ, ಈಗ ನಾನ್ ಬಂದ್ರೆ ಯಾಕೆ ಬೆಳವಣಿಗೆ ಆಗ್ಬೇಕು? ನಾನ್ ಬರೋದೇ 3 ತಿಂಗಳಿಗೊಂದ್ಸರಿ. ನಾನ್ ರೆಗ್ಯುಲರ್ ಬರ್ತಾ ಇದ್ರೆ ಏನೋ ಪರವಾಗಿಲ್ಲ. ನಾನ್ ಬರೋದೇ 3 ತಿಂಗಳಿಗೊಂದ್ಸರಿ. ವಿಶೇಷವಾಗಿ ನಾನು ಬರೋದಷ್ಟೇ. ನನ್ ಬಂದಂತ ಸಂದರ್ಭದಲ್ಲಿ ನನ್ನ ಜೊತೆ ನನ್ ತಿಳಿದಿರೋ ಪ್ರಕಾರ ಅಧ್ಯಕ್ಷರದ್ದು ಆ ತರದ ಯಾವುದೇ ಚರ್ಚೆ ಇಲ್ಲಿಲ್ಲ. ನೀವು ನೋಡಿಬೇಕಾದ್ರೆ ನಾಳೆನೆ 2 ದಿನದಲ್ಲಿ ಆಗ್ತೈತೆ, 3 ದಿನದಲ್ಲಿ ಆಗ್ತೈತೆ, 4 ದಿನದಲ್ಲಿ ಆಗ್ತೈತೆ. ಆಗ ಸಾಧ್ಯನೇ ಇಲ್ಲ. ಇನ್ನು ಆ ತರ ಚರ್ಚೆಗಳು ಇಲ್ಲಿ ಪ್ರಾರಂಭನೇ ಆಗಿಲ್ಲ. ಎಲ್ಲ ಕಡೆ 4 ದಿನ 3 ದಿನ ಅಂತ ಹೇಳ್ತಾರೆ. ನೋಡಿ, 3 ದಿನಾನು ವೆಯ್ಟ್ ಮಾಡಿ, 4 ದಿನಾನು ವೆಯ್ಟ್ ಮಾಡಿ. ಆ ತರದ್ ಯಾವುದೇ ರೀತಿ ಚರ್ಚೆ ಇಲ್ಲ ಆಗಿಲ್ಲ. ಏನಾನ ಆ ತರ ಚರ್ಚೆ ಇದ್ರೆ ಅದನ್ನ ಅಲ್ಲಿನ ನಮ್ಮ ಜೋಶಿ ಅವರಿದ್ದಾರೆ, ಅವ್ರ ಮುಖಾಂತರ ನಮ್ಮೆಲ್ಲರಿಗೂ ಮೆಸೇಜ್ ಬರುತ್ತೆ. ಅಲ್ಲಿನ ಅಭಿಪ್ರಾಯ ಅನ್ನತ್ತೆ ಜೋಶಿ ಅವರು ಕೇಂದ್ರದ ನಾಯಕರಿಗೆ ಕೊಡ್ತಾರೆ. ಇದು ಪ್ರೋಸೆಸ್ ಇರೋವಂಥದ್ದು. ಆ ದೃಷ್ಟಿಯಿಂದ ಏನೋ ವಿಜಯೇಂದ್ರ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಯಾರನ್ನೂ ಭೇಟಿ ಮಾಡಿಲ್ಲ, ನಾನು ನನ್ನ ಪರ್ಸನಲ್ ಕೆಲಸಕ್ಕೋಸ್ಕರ ಬಂದಿದ್ದೀನಿ ಅಂತ ಹೇಳಿ. ಆ ದೃಷ್ಟಿಯಿಂದ ನನ್ಗಂತೂ ಇಲ್ಲಿ ಅಧ್ಯಕ್ಷರ ಆಯ್ಕೆ ಬಗ್ಗೆ ಯಾವುದೇ ಚರ್ಚೆನೂ ಕೂಡ ಇಲ್ಲ. ಮತ್ತೆ ಗಡುವು ಕೂಡ ಕೊಟ್ಬಿಟ್ಟಿದ್ದೀರಾ ನೀವು, 3 ದಿನ 4 ದಿನ. ನೋಡಿ, 3 ದಿನ ಆದ್ಮೇಲೆ ಮಾತಾಡ್ತೀನಿ ನಾನು, ಅಥವಾ 4 ದಿನ ಆದ್ಮೇಲೆ ನಾನು ಮಾತಾಡ್ತೀನಿ ನಿಮ್ ಜೊತೆ. ಸರ್, ಬಿಜೆಪಿನಲ್ಲಿ ರೆಬಲ್ಸ್ ಟೀಮ್ ಈಗ ತಟಸ್ಥ ಆಯ್ತು. ಆದ್ರೆ ತಟಸ್ಥ ಬಣ ಏನಿದೆ ಇದು ಆಕ್ಟಿವ್ ಆಗ್ತಾ ಇದೆ. ಅದು ದೆಹಲಿಯ ಮಟ್ಟದಲ್ಲಾಗಿರ್ಬೋದು, ಹಾಗೇನೆ ರಾಜ್ಯ ಮಟ್ಟದಲ್ಲಾಗಿರ್ಬೋದು ಆಕ್ಟಿವ್ ಆಗ್ತಾ ಇದೆ. ವಿಜಯೇಂದ್ರ ಅವರ ವಿರುದ್ಧ, ಅಂದ್ರೆ ವಿಜಯೇಂದ್ರ ಅವ್ರನ್ನ ಕೆಳಗಿಳಿಸಬೇಕು ಅಂತೇಳಿ ತಟಸ್ಥ ಬಣ ದೊಡ್ಡ ಮಟ್ಟದಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದೆ ಹೈಕಮಾಂಡ್ ಮಟ್ಟದಲ್ಲಿ ಅನ್ನುವಂಥದ್ದು. ನಾನು ಯಾವ ಬಣಕ್ಕೂ ಸೇರಿದವನಲ್ಲ. ನಾನು ತಟಸ್ಥ ಬಣನೂ ಅಲ್ಲ, ಈ ಬಣನೂ ಅಲ್ಲ. ನಾನು ಬಹಳ ಹಳೆ ಕಾರ್ಯಕರ್ತ. ಸುಮಾರು 45 ವರ್ಷ ಈ ಪಾರ್ಟಿಯಲ್ಲಿ ಕೆಲಸ ಮಾಡಿದೀನಿ. ಎಮರ್ಜೆನ್ಸಿ ಈಗ 50 ವರ್ಷ ಆಗ್ತಾ ಇದೆ. ಎಮರ್ಜೆನ್ಸಿಯಲ್ಲಿ ನಾನು ಜೈಲಲ್ಲಿದ್ದೆ. ಅಯೋಧ್ಯೆ ಇಶ್ಯೂಲ್ಲಿ ನಾನು ಹೋರಾಟ ಮಾಡಿದ್ದೀನಿ. ನನಗೆ ಪಾರ್ಟಿ ಆ ತರದ ಯಾವುದೇ ಬಣದ ಜೊತೆ ಗುರುತಿಸ್ಕೊಡುವಂತ ಅವಕಾಶ ನನ್ನ ಮನಸ್ಸಲ್ಲಿ ಯಾವತ್ತೂ ಕೂಡ ಬಂದಿಲ್ಲ. ಅದರಿಂದ ಇಲ್ಲಿ ನೋಡಿ, ನಮ್ಮ ಬಿಜೆಪಿಯಲ್ಲಿ ಯಾರನ್ನೋ ಏರ್ಸ್ಬೇಕು, ಯಾರನ್ನೋ ಇಳಿಸ್ಬೇಕು ಅನ್ನೋದು ಅದು ಕನಸಿನ ಮಾತಷ್ಟೇ. ಎಲ್ಲನೂ ಕೂಡ ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನಗಳನ್ನ ಮಾಡ್ತಾರೆ. ನಮ್ಮಲ್ಲಿರುವಂತ ಸಿಸ್ಟಮ್, ರಾಷ್ಟ್ರೀಯ ನಾಯಕರು ಕನ್ಸಲ್ಟೇಷನ್ ಯಾರ ಜೊತೆ ಮಾಡಬೇಕೋ ಅವ್ರು ಮಾತಾಡಿ ತೀರ್ಮಾನ ಮಾಡ್ತಾರೆ. ಸದ್ಯಕ್ಕೆ ಆ ತರದ ಯಾವುದೇ ರೀತಿ ಬದಲಾವಣೆಯ ಒಂದು ಚರ್ಚೆ ಇಲ್ಲಿ ನಡೆದಿಲ್ಲ. ಬದಲಾವಣೆ ಚರ್ಚೆ ನೀವು ಕೊಟ್ಟಿರೋ ಗಡುವಲ್ಲಿ ಯಾವುದೇ ರೀತಿಯ ಬದಲಾವಣೆಗಳಿಲ್ಲ.